ರವೆ ದೋಸೆ ಮಾಡ್ತಾಯಿದ್ದೀನಿ. ಇಲ್ಲಿ ಅರೆಮೆಣಸು, ಹಸಿಮೆಣಸಿನ್ಕಾಯಿ ಅರೆಮೆಣಸು ಮಾಡಿದ್ದೀನಿ. ಇಲ್ಲಿ ದೋಸೆ ಹಾಕಿದ್ದೀನಿ, ಬೇಯ್ತಾ ಇದೆ. ಈಗ ಮಾಡ್ತೀನಿ. ಎಷ್ಟು ಸಾಫ್ಟಾಗಿ ಬರುತ್ತೆ ರವೆ ದೋಸೆ, ತಿನ್ನಲು ಬಹಳ ರುಚಿಯಾಗಿರುತ್ತೆ. ಈಗ ಎರಡು ಕಡೆ ಬೇಯಿಸಬೇಕು. ನಂತರ ಇನ್ನೊಂದು ರವೆ ದೋಸೆ ತಗೊಂಡು ಈ ರೀತಿ ಕೈ ಆಡಿಸಿ, ಒಂದೊಂದು ದೋಸೆಗೂ ಇದೇ ರೀತಿ ಕೈ ಆಡಿಸ್ಬೇಕು. ಇದಕ್ಕೆ ಆನಿಯನ್ ಹೆಚ್ಚಿ ಹಾಕಿದ್ದೀನಿ. ಬೇಕಾದರೆ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಕ್ಯಾರೆಟು ಎಲ್ಲ ಹಾಕ್ಬೋದು. ಈ ರೀತಿ ರವೆ ದೋಸೆ ಹಾಕಬೇಕು. ಮೇಲೆ ಎಣ್ಣೆ ಅಥವಾ ತುಪ್ಪ ಹಾಕಬೇಕು. ಹೀಗೆ ಒಂದೊಂದು ದೋಸೆಗೂ ಇದೇ ರೀತಿ ಕೈ ಆಡಿಸಿ ಈ ರೀತಿ ತಗೊಂಡು ಈ ರೀತಿ ದೋಸೆ ಹಾಕಬೇಕು. ಅದರ ಮೇಲೆ ಎಣ್ಣೆ ಅಥವಾ ತುಪ್ಪ ಹಾಕಬೇಕು. ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಬರುತ್ತೆ ದೋಸೆ. ಇಲ್ಲಿ ನೋಡಿ ನಾನು ಮಾಡಿದ್ದೀನಿ ದೋಸೆ. ನಾನು ಗೋಲ್ಡ್ ವಿಲ್ಲನ್ನು ಎಣ್ಣೆಯನ್ನು ಬಳಸಿದ್ದೇನೆ. ಈ ರೀತಿ ದೋಸೆ ಇರುತ್ತೆ.